ಸುಮಾ, ನೀನ್ ಚೆನ್ನಾಗಿ ಯೋಚನೆ ಮಾಡಿದ್ಯಾ? ಇನ್ ಲೈಫ್ ಲಾಂಗ್ ಮಹೇಶ್ ಜೊತೆನೆ ಇರ್ಬೇಕಾಗತ್ತೆ. ನಿನಗ್ ಗೊತ್ತಿಲ್ಲ ಕಣೆ, ಅದ್ರಲ್ಲೂ ಒಂಥರ ಥ್ರಿಲ್ ಇರುತ್ತೆ. ಮಹೇಶ್ಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ಒಂದ್ ದಿನ ಕಾಣಿಸ್ಲಿಲ್ಲ ಅಂದ್ರೂ 20 ಸಲ ಫೋನ್ ಮಾಡ್ತಾನೆ. ಮದ್ವೆ ಅಂದ್ರೇನೆ ಅಷ್ಟೇ ಕಣೆ, ಒಂಥರ ಗಿವ್ ಅಂಡ್ ಟೇಕ್ ಅಗ್ರಿಮೆಂಟ್ ಇದ್ದಾಗೆ. ಎಲ್ಲ ನಾವಂದ್ಕೊಂಡಂಗೆ ಆಗ್ಬೇಕು ಅನ್ನೋದು ಏನೂ ಇಲ್ಲ. ವಿ ಹ್ಯಾವ್ ಟು ಗಿವ್ ಅಪ್ ಸಮಥಿಂಗ್ ಟು ಗೆಟ್ ಸಮಥಿಂಗ್. ದಟ್ ಇಸ್ ಲೈಫ್. ನೀನು ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿನಗೂ ಗೊತ್ತಾಗುತ್ತೆ. ಎಸ್ ಮೇಡಮ್. 2 ನಿಂಬೆ ಹಣ್ಣಿನ ಪಾನಕ ಕೊಡಿ. ವಾಟ್ ಮೇಡಮ್? ಅರ್ಥ ಆಗ್ಲಿಲ್ವಾ ನಿಮ್ಗೆ? ನೋ. 2 ಲೈಮ್ ಜ್ಯೂಸ್ ಕೊಡಿ. ಓಕೆ ಮೇಡಮ್. ಬೋರ್ಡ್ ಮಾತ್ರ ಹಾಕಿರ್ತಾರೆ, ಅದನ್ನ ಅಮೆಂಡ್ ಮಾಡೋದಂತೂ ಇಲ್ವೇ ಇಲ್ಲ. ನಮ್ ದೇಶದಲ್ಲಿ ಬಹಳಷ್ಟು ವಿಷಯಗಳು ಹೀಗೆ ಬರೀ ಪೇಪರ್ ಅಲ್ಲೇ ಇರುತ್ತೆ. ಗ್ರೌಂಡ್ ರಿಯಾಲಿಟಿ ಬಿಗ್ ಝೀರೋ. ಸುಮಾ, ನೆನ್ನೆ ನೆಟ್ನಲ್ಲಿ ಹಾರ್ಟ್ ಸರ್ಜರಿ ನೋಡ್ದೆ. ಡಾಕ್ಟರ್ ದೇವಿ ಶೆಟ್ಟಿ ಅವರು ಹಾರ್ಟ್ ಬ್ಲಾಕೇಜಸ್ ಬಗ್ಗೆ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್. ಒಂದೊಂದ್ ಬ್ಲಡ್ ವೇನ್ ಅನ್ನು ಎಷ್ಟೊಂದು ರಿಸರ್ಚ್ ಮಾಡ್ತಾರ ಅವರು. ವೆರಿ ಎಂಥ್ಯೂಸಿಯಾಸ್ಟಿಕ್ ಪೀಪಲ್. ಏನೇ ನೀನು ನಮ್ಮ ಡೀನ್ ತರ 24 ಗಂಟೆನೂ ಅದೇ ಯೋಚನೆನಾ? ಬೇರೆ ಏನಾದ್ರೂ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದ್ರೆ ಹೇಳೆ. ಓಕೆ ಬಾಬಾ, ನೀನ್ ಹೇಳೋ ನಾನ್ ಕೇಳ್ತೀನಿ. ನನ್ಗಂತೂ ಈ ಹಾಸ್ಪಿಟಲ್ಲು ಪೇಷಂಟ್ಸ್ ನ ಡೈಲಿ ನೋಡಿ ನೋಡಿ ಲೈಫ್ ಬೋರ್ ಆಗ್ಬಿಟ್ಟಿದೆ ಕಣೆ. ಅಷ್ಟೊಂದ್ ಬೋರ್ ಆದ್ರೆ 1-2 ದಿನ ಲೀವ್ ಹಾಕ್ಬಿಟ್ಟು ಔಟಿಂಗ್ ಹೋಗ್ಬಿಟ್ ಬಾ. ಅಶು, ನೀನು ಕೊಡೈಕೆನಾಲ್ ನೋಡಿದ್ಯಾ? ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಆ ಮಿಸ್ಟು, ಆ ಗ್ರೀನ್ ಹಿಲ್ಸು, ವಾಟರ್ ಫಾಲ್ಸು, ಅಲ್ಲಿಗೆ ಹೋದ್ರೆ ನಮ್ ಟೆನ್ಷನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಹಾಗೆ ಮಾಯ ಆಗ್ಬಿಡುತ್ತೆ. ಆದ್ರೆ ಅಲ್ಲಿಗೆ ಕಪಲ್ಸೇ ಹೋಗ್ಬೇಕು. ಹಾಗಾದ್ರೆ ಮಹೇಶನ್ ಕರ್ಕೊಂಡು ಹೋಗು. ಅವನು ನಿಂತರಾನೆ. ನಿನ್ಗೆ ಹಾಸ್ಪಿಟಲ್ಲು ಪೇಷಂಟ್ಸು ಸೋಷಿಯಲ್ ಸರ್ವಿಸ್ ಬಿಟ್ರೆ ಬೇರೇನು ಕಾಣಲ್ಲ. ಅವನ್ಗೆ ಬಿಸ್ನೆಸ್ ಬಿಟ್ರೆ ಬೇರೇನು ಗೊತ್ತಿಲ್ಲ. 2 ದಿವಸ ಅಂದ್ರೆ 2 ದಿವಸನಾ ಅಂತಾನೆ. ಟೇಸ್ಟ್ ಇಲ್ಲದ ಕಮಂಗಿ. ಹಾಯ್. ಓ ಬಾಬಾ, ಇಷ್ಟೊತ್ತು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ. ನನ್ ಬಗ್ಗೆನಾ? ಏನು ಇಷ್ಟೊತ್ತಲ್ಲಿ ಫ್ರೀ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓಕೆ ಸುಮಾ, ನಾನ್ ಹೋಗ್ತೀನಿ. ನೋ, ನೀವು ಕೂತ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ಸುಮಾ, ಇವತ್ತು ನಿನ್ನ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ. ಸೊ ಈವ್ನಿಂಗ್ ಬಂದು ನಾನೇ ಪಿಕಪ್ ಮಾಡ್ತೀನಿ. ಯು ಜಸ್ಟ್ ಕ್ಯಾರಿ ಆನ್. ಬಾಯ್. ಇವನ್ನ ಕರ್ಕೊಂಡು ಎಲ್ಲೇ ಹೋಗಕ್ಕಾಗತ್ತೆ? ಯಾವಾಗ್ಲೂ ಬಿಸಿ ಅಂತಿರ್ತಾನೆ. ಸುಮಾ, ನೀನ್ ಚೆನ್ನಾಗಿ ಯೋಚನೆ ಮಾಡಿದ್ಯಾ? ಇನ್ ಲೈಫ್ ಲಾಂಗ್ ಮಹೇಶ್ ಜೊತೆನೆ ಇರ್ಬೇಕಾಗತ್ತೆ. ನಿನಗ್ ಗೊತ್ತಿಲ್ಲ ಕಣೆ, ಅದ್ರಲ್ಲೂ ಒಂಥರ ಥ್ರಿಲ್ ಇರುತ್ತೆ. ಮಹೇಶ್ಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ಒಂದ್ ದಿನ ಕಾಣಿಸ್ಲಿಲ್ಲ ಅಂದ್ರೂ 20 ಸಲ ಫೋನ್ ಮಾಡ್ತಾನೆ. ಮದ್ವೆ ಅಂದ್ರೇನೆ ಅಷ್ಟೇ ಕಣೆ, ಒಂಥರ ಗಿವ್ ಅಂಡ್ ಟೇಕ್ ಅಗ್ರಿಮೆಂಟ್ ಇದ್ದಾಗೆ. ಎಲ್ಲ ನಾವಂದ್ಕೊಂಡಂಗೆ ಆಗ್ಬೇಕು ಅನ್ನೋದು ಏನೂ ಇಲ್ಲ. ವಿ ಹ್ಯಾವ್ ಟು ಗಿವ್ ಅಪ್ ಸಮಥಿಂಗ್ ಟು ಗೆಟ್ ಸಮಥಿಂಗ್. ದಟ್ ಇಸ್ ಲೈಫ್. ನೀನು ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿನಗೂ ಗೊತ್ತಾಗುತ್ತೆ. ಅಯ್ಯೋ, ನೀನ್ ನೋಡ್ತಾ ಇದೀನಲ್ಲ, ಈ ಲವ್, ಈ ಮದ್ವೆ, ಈ ರಿಲೇಶನ್ಶಿಪ್ ನಂಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಮದ್ವೆ ಆದ್ರೆ ನಿಜಕ್ಕೂ ನಮ್ ಫ್ರೀಡಮ್ ನ ನಾವ್ ಕಳ್ಕೊಂಡ್ ಹಾಗೆ. ಗಂಡ, ಅತ್ತೆ, ಮಾವ, ಅವ್ರ ಫ್ಯಾಮಿಲಿ, ಅವ್ರ ಮಕ್ಳು, ಇಷ್ಟೊಂದ್ ಜನದ ಬಗ್ಗೆ ಅವಳು ಕೇರ್ ತಗೋತಾ ಇರುವಾಗ ಅವಳ ಬಗ್ಗೆ, ಅವಳ ಫ್ಯೂಚರ್ ಬಗ್ಗೆ ಅವಳಿಗೆ ಯೋಚನೆ ಮಾಡಕ್ಕೂ ಟೈಮೇ ಇರಲ್ಲ. ಅದನ್ನ ನೆನೆಸ್ಕೊಂಡ್ರೇನೆ ನನಗ್ ಭಯ ಆಗತ್ತೆ. ಆದ್ರೂ ಮದ್ವೆ ಅನ್ನೋ ರಿಲೇಶನ್ಶಿಪ್ಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರೋ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅದ್ ಬಿಟ್ರೆ ಲೈಫಲ್ಲಿ ಏನೆಲ್ಲ ಇದೆ. ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಡೂ. ಲೈಫ್ ನ ಎಲ್ಲಾ ಸ್ಟೇಜಸ್ನು ಫೀಲ್ ಮಾಡ್ಕೋಬೇಕು, ಆಗ್ಲೇ ಒಬ್ಬ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಅನ್ಸೋದು. ಹೆಣ್ಣು ಮದ್ವೆ ಆದ್ರೆ ಅವಳ ಲೈಫ್ ಅಷ್ಟೇ ಅನ್ನೋದಾದ್ರೆ ಡೋಂಟ್ ಫರ್ಗೆಟ್, ಇಂದಿರಾ ಗಾಂಧಿ, ಸರೋಜಿನಿ ನಾಯ್ಡು, ಕಿರಣ್ ಬೇಡಿ, ಮಾರ್ಗರೆಟ್ ಥ್ಯಾಚರ್ ಇವ್ರೆಲ್ರಿಗೂ ಮದ್ವೆ ಆಗಿದೆ. ಹಾಗೆ ಅವರೆಲ್ಲ ಎಷ್ಟು ಗ್ರೇಟ್ ಅಚೀವರ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಎಸ್, ಪಾಯಿಂಟ್ ಟು ಬಿ ನೋಟೆಡ್. ಆದ್ರೆ ನಾನು ಅವ್ರು ಯಾರು ಅಲ್ವಲ್ಲ. ಐ ಆಮ್ ಜಸ್ಟ್ ಅಶ್ವಿನಿ.